ಕರ್ನಾಟಕದ ನಾಗರಿಕರೆಲ್ಲರಿಗೂ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ವತಿಯಿಂದ ಪಾರ್ವತೀಶ್ ಬಿಳಿದಾಳೆ ಆದ ನನ್ನ ಶುಭಾಶಯಗಳು. ನಾಡಬಾಂಧವರೇ, ಇವತ್ತು ಪಶ್ಚಿಮಘಟ್ಟ ಅರಣ್ಯ ಪ್ರದೇಶದಲ್ಲಿ ಕಳೆದ 2-3 ದಶಕಗಳಿಂದ ಏನು ಒಂದು ಸಶಸ್ತ್ರ ಹೋರಾಟ ನಡೀತಾ ಇತ್ತು. ಮಾವೋವಾದಿ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಒಂದು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿಯ ಹೊಸ ಪ್ಯಾಕೇಜನ್ನು ಏನು ಘೋಷಿಸಿತ್ತು, ಇದು ಉತ್ತೇಜನಕಾರಿಯಾದಂಥ ಒಂದು ಕ್ರಮ ಆಗಿತ್ತು. ಶರಣಾಗತಿ ಸಮಿತಿ ಮತ್ತು ಅನೇಕ ಜನ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು, ಇವರೆಲ್ಲರ ಪ್ರಯತ್ನದಿಂದಾಗಿ ಇವತ್ತವರು ಮುಖ್ಯವಾಹಿನಿಗೆ ಬರುವಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಎಲ್ಲರ ಪ್ರಯತ್ನಗಳಿಂದ ಮಿಗಿಲಾಗಿ ತಾವು ಮುಖ್ಯವಾಹಿನಿಗೆ ಬರಬೇಕು, ಅಲ್ಲೇ ಒಂದು ತಮ್ಮ ಜನಪರ ಕಾಳಜಿಯನ್ನು ಚಟುವಟಿಕೆಗಳನ್ನು ನಡೆಸಬೇಕು ಅಂತ ನಕ್ಸಲರು ತೀರ್ಮಾನ ಮಾಡಿರೋದೇ ಇದಕ್ಕೆ ಒಂದು ಮಹತ್ವದ ತಿರುವು ಅಂತೇಳಿ ನಾವು ಭಾವಿಸಿದ್ದೀವಿ. ಏನೇ ಆಗಲಿ, ಕರ್ನಾಟಕದಲ್ಲಿ ಹಿಂಸೆ, ಪ್ರತಿಹಿಂಸೆ, ಪ್ರಾಣಹಾನಿಯ ಒಂದು ಸರಪಳಿ ಕ್ರಿಯೆ ಇವತ್ತು ಕೊನೆಗೊಳ್ತಾ ಇದೆ. ಇದೆಲ್ಲರೂ ಕರ್ನಾಟಕದ ಜನತೆ ಸಂತೋಷ ಪಡುವಂಥ ವಿಚಾರ. ಪ್ರಜಾಪ್ರಭುತ್ವದ ಆಶಯಗಳು ಬಲಗೊಳ್ಳಲಿ, ಹಾಗೇನೇ ಜನಸಾಮಾನ್ಯರ ಆಶೋತ್ತರಗಳು, ಅವರ ಬೇಡಿಕೆ ಅಗತ್ಯಗಳು ಈಡೇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀವಿ. ಶುಭಾಶಯ. ನಮಸ್ತೆ. ನಕ್ಸಲ್ ವಿದ್ಯಮಾನ ಪತ್ರ ಬೀರಿದ ಪರಿಣಾಮ. ಕರ್ನಾಟಕದ ಮಾವೋವಾದಿ ನಕ್ಸಲರು ಮುಖ್ಯವಾಹಿನಿಗೆ ಬಂದಾಯಿತು. ಅವರೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ವಿಚಾರಣೆ, ಹೇಳಿಕೆಗಳು ಮುಂತಾದ ಕಾನೂನು ಪ್ರಕ್ರಿಯೆಗಳು ತಮ್ಮ ಕೆಲಸ ಆರಂಭಿಸಲಿವೆ. ಈ ನಡುವೆ ನಕ್ಸಲರು ಮುಖ್ಯವಾಹಿನಿಗೆ ಬರುವಲ್ಲಿ ಪರಿಣಾಮ ಬೀರಿದ ಅಂಶಗಳು ಯಾವುವು ಎಂಬ ವಿಚಾರ ಸಹಜವಾಗಿ ಜನರ ಮನಸ್ಸಿನಲ್ಲಿ ಇರುತ್ತದೆ. ಇದರ ಬಗ್ಗೆ ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿಯ ಸದಸ್ಯರಾದ ರಾಮನಗರ ಜಿಲ್ಲೆಯವರಾದ ಪಾರ್ವತೀಶ್ ಬಿಳಿದಾಳೆಯವರು ಮಾತನಾಡುವಾಗ ಒಂದು ವಿಚಾರವನ್ನು ಪದೇ ಪದೇ ಪ್ರಸ್ತಾಪಿಸುತ್ತಿದ್ದರು. ಅದೇನೆಂದರೆ, ನಕ್ಸಲರು ಮುಖ್ಯವಾಹಿನಿಗೆ ಬರುವಲ್ಲಿ 2 ಪ್ರಮುಖ ವಿಚಾರಗಳು ಪರಿಣಾಮ ಬೀರಿದ್ದವು. ಆ 2 ಪ್ರಮುಖ ವಿಚಾರಗಳೆಂದರೆ, ಕರ್ನಾಟಕ ಸರ್ಕಾರ ರೂಪಿಸಿದ ಶರಣಾಗತಿ ಮತ್ತು ಪುನರ್ವಸತಿ ಪಾಲಿಸಿ. ಇದು ಮುಖ್ಯವಾಹಿನಿಗೆ ಬರಬೇಕು ಅಂದುಕೊಳ್ಳುವವರಿಗೆ ಉತ್ತೇಜನ ನೀಡುವಂತಹ ಧೋರಣೆಯನ್ನು ಹೊಂದಿತ್ತು. 2ನೇದು, ಭೂಗತ ನಕ್ಸಲ್ ಹೋರಾಟಗಾರರೇ ತಾವು ಮುಖ್ಯವಾಹಿನಿಗೆ ಹೋಗಬೇಕೆಂದು ನಿರ್ಧರಿಸಿದ್ದೇ ಆಗಿದೆ. ಇವೆರಡು ಅಂಶಗಳನ್ನು ಪರಸ್ಪರ ಬೆಸೆಯುವಂತಹ ಸೇತುವೆ ಕೆಲಸವನ್ನು ಸಮಿತಿ ಮಾಡಿತು ಎಂದು ಸಮಿತಿಯ ಸದಸ್ಯರು ಹೇಳುತ್ತಾ ಬಂದಿದ್ದಾರೆ. ಈ ನಡುವೆ ನಮ್ಮ ಚಾನಲ್ಗೆ ಸಿಕ್ಕಿದ ಇನ್ನೊಂದು ದಾಖಲೆ ಅದರ ಆಯಾಮವನ್ನು ಹೇಳುತ್ತಿದೆ. ಅದೇನೆಂದರೆ, ನಕ್ಸಲ್ ಹೋರಾಟಗಾರರ ನಡುವೆ ಇರುವ ಕೌಟುಂಬಿಕ ಸಂಬಂಧಗಳು ಭಾವನಾತ್ಮಕ ನೆಲೆಗಳನ್ನು ರೂಪಿಸುವಂತಹ ಸಂಗತಿ ಇದು. ನಕ್ಸಲೈಟ್ ವನಜಾಕ್ಷಿ ಬಾಳೆಹೊಳೆಯವರ ಪತಿ ಅಂಗಡಿ ಸುರೇಶ ಎಂಬುವವರು ಈಗ ಕೇರಳದ ಜೈಲಿನಲ್ಲಿದ್ದಾರೆ. ಪೊಲೀಸರ ಸಹಕಾರದೊಂದಿಗೆ ಪುನರ್ವಸತಿ ಸಮಿತಿಯ ಸದಸ್ಯರು ಅಂಗಡಿ ಸುರೇಶ್ ಅವರನ್ನು ಸಂಪರ್ಕಿಸಿ ಅವರಿಂದ ಒಂದು ಪತ್ರವನ್ನು ಪಡೆದುಕೊಂಡು ಅದನ್ನು ಕರ್ನಾಟಕದ ಭೂಗತ ನಕ್ಸಲರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದರು. ಪಶ್ಚಿಮ ಘಟ್ಟದ ಸ್ಥಳವೊಂದರಲ್ಲಿ ನೆಲೆಸಿರುವ ಈ ಹಿಂದೆ ನಕ್ಸಲರ ಸಂಪರ್ಕ ಹೊಂದಿದ್ದ ವ್ಯಕ್ತಿಯೊಬ್ಬರ ನೆರವಿನೊಂದಿಗೆ ಅಂಗಡಿ ಸುರೇಶ್ ತಮ್ಮ ಪತ್ನಿ ವನಜಾಕ್ಷಿ ಮತ್ತು ಇತರ ಹೋರಾಟದ ಸಂಗಾತಿಗಳಿಗೆ ಬರೆದಿದ್ದ ಪತ್ರವನ್ನು 20 ದಿನಗಳ ಹಿಂದೆ ತಲುಪಿಸಲಾಗಿತ್ತು. ಈ ಪತ್ರದ ಸಾರಾಂಶ ಏನೆಂಬುದನ್ನು ಈಗ ನೋಡೋಣ. ಅಂಗಡಿ ಸುರೇಶ್ ರವರು ತಮ್ಮ ಪತ್ನಿಯ ಆರೋಗ್ಯ ಮತ್ತು ಇತರೆ ಸಂಗಾತಿಗಳ ಕ್ಷೇಮವನ್ನು ವಿಚಾರಿಸಿದ್ದರು. ಈ ಹೋರಾಟದ ಹಾದಿಯು ಯಶಸ್ಸು ಕಾಣುವ ಸಾಧ್ಯತೆಗಳು ಕಡಿಮೆಯಾಗಿದೆ. ಹಾಗಾಗಿ ಎಲ್ಲರೂ ಮುಖ್ಯವಾಹಿನಿಗೆ ಬರುವುದು ಲೇಸು ಎಂಬ ಅಭಿಪ್ರಾಯವನ್ನು ಈ ಪತ್ರದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ನಕ್ಸಲ್ ಹೋರಾಟವನ್ನು ನಿಗ್ರಹಿಸುವ ವಿಚಾರದಲ್ಲಿ ಪೊಲೀಸರ ಕಾರ್ಯಾಚರಣೆ ಒಂದು ರೀತಿಯಲ್ಲಿದ್ದರೆ ಸರ್ಕಾರದ ಧೋರಣೆಯೂ ಬೇರೆ ರೀತಿ ಇರುತ್ತದೆ. ಆದರೆ ಶರಣಾಗತಿ ಸಮಿತಿಯ ಸದಸ್ಯರು ತಮ್ಮದೇ ಆದ ಬೇರೊಂದು ಹಾದಿಯನ್ನು ಹಿಡಿದರು. ಪೊಲೀಸರು ವಿದ್ಯಮಾನವನ್ನು ಕಾನೂನು ಮತ್ತು ಸುವ್ಯವಸ್ಥೆ, ಉಗ್ರವಾದದ ನಿಯಂತ್ರಣ ಆ ದೃಷ್ಟಿಕೋನದಿಂದ ನೋಡುವರು. ಕರ್ನಾಟಕ ಸರ್ಕಾರವು ಪ್ರಜಾಪ್ರಭುತ್ವದ ಮೌಲ್ಯ. ಅವರು ಮುಖ್ಯವಾಹಿನಿಗೆ ಬಂದು ಎಲ್ಲರೊಂದಿಗೆ ಸೇರಿ ಬದುಕಲಿ ಎಂಬ ಧೋರಣೆ ಹೊಂದಿತ್ತು. ಸಮಿತಿಯ ಸದಸ್ಯರು ಮೇಲಿನ ಸಂಗತಿಗಳೊಂದಿಗೆ ಹೋರಾಟಗಾರರಿಗೆ ಇರಬಹುದಾದ ಭಾವನಾತ್ಮಕ ಅಂಶವನ್ನು ಆಧರಿಸಿ ಅವರ ಕುಟುಂಬದ ಸದಸ್ಯರುಗಳಿಂದ ವಿಡಿಯೋ ಮಾಡಿಸಿ ವಿತರಿಸುವುದು, ಪತ್ರಗಳನ್ನು ಬರೆದು ತಲುಪಿಸುವುದು ಮುಂತಾದ ಕೆಲಸವನ್ನು ಮಾಡಿದ್ದರು. ಅದೇ ರೀತಿ ವನಜಾಕ್ಷಿಯವರ ಪತಿ ಅಂಗಡಿ ಸುರೇಶ್ ಅವರ ಪತ್ರವು ಸಹ ನಕ್ಸಲರಿಗೆ ತಲುಪಿ ಅವರ ಪಾಳೆಯದಲ್ಲಿ ಚರ್ಚೆಯಾಗಿ ಅದು ಎಲ್ಲರೂ ಮುಖ್ಯವಾಹಿನಿಗೆ ಬರುವಲ್ಲಿ ತನ್ನದೇ ಆದ ರೀತಿಯಲ್ಲಿ ಪರಿಣಾಮ ಬೀರಿತು ಎಂದು ತಿಳಿದು ಬಂದಿದೆ.